ಹಲೋ ಎವ್ರಿವಾನ್, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆದ ರಘು ಅವರ ಎಗ್ ಪೊಟ್ಯಾಟೊ ರೆಸಿಪಿ ಮಾಡಿದ್ದೇನೆ. ಈ ರೆಸಿಪಿ ಈಗ ಟ್ರೆಂಡಿಂಗಲ್ಲಿ ಉಂಟು, ಹಾಗೆ ನಾನು ಕೂಡ ಟ್ರೈ ಮಾಡಿ ನೋಡಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವ ರೀತಿ ಮಾಡಿದ್ದೇನೆ ಎಂದು ಬನ್ನಿ ನೋಡೋಣ. ರಘು ಅವರು ಮಾಡಿದ ಪ್ರಕಾರವೇ ಮಾಡಿದ್ದೇನೆ ನಾನು. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಸುಲಭವಾಗಿದೆ ಇದು. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಗ್ ಪೊಟ್ಯಾಟೊ ರೆಸಿಪಿ ನಿಮ್ಮ ಮುಂದೆ ಈಗ ಶೇರ್ ಮಾಡ್ತಾ ಇದ್ದೇನೆ, ಬನ್ನಿ ನೋಡಿ. ಮೊದಲಿಗೆ ನಾನು ತಗೊಂಡ ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸ್ತಿದ್ದೇನೆ. ಇದಕ್ಕೆ ಫಿಂಗರ್ ಚಿಪ್ಸಿಗೆ ಕಟ್ ಮಾಡಿದಂತಹ ಪೊಟ್ಯಾಟೊ 2 ಪೊಟ್ಯಾಟೊ ತೆಗೆದುಕೊಂಡಿದ್ದೇನೆ, ಮತ್ತು 2 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಅದರ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಕೊಚ್ಚಿದ್ದು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮೆಣಸಿನ ಪೌಡರು ಸ್ವಲ್ಪ ತೆಗೆದುಕೊಂಡಿದ್ದೇನೆ. ಈಗ ಒಂದು ಪಾತ್ರೆ ಬಿಸಿ ಮಾಡಿದ್ದೇನೆ, ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಒಂದು 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕಬೇಕು. ಇದು ಬಿಸಿಯಾದ ಬಳಿಕ ಇದಕ್ಕೆ ಕಟ್ ಮಾಡಿಟ್ಟಂತ ಪೊಟ್ಯಾಟೊವನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ಮಂದ ಉರಿಯಲ್ಲಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರಬೇಕಿದು. ಇದು ಸೀದು ಹೋಗದಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಆಗ್ತಾ ಬಂತು. ಈಗ ಇದನ್ನು ನಾವು ಸೈಡಿಗೆ ಮಾಡುವ. ಅದನ್ನು ಎಲ್ಲ ಪೊಟ್ಯಾಟೊವನ್ನು ಒಂದು ಸೈಡಿಗೆ ಮಾಡಬೇಕು. ಫ್ರೈಯಾದ ಪೊಟ್ಯಾಟೊನ ಒಂದು ಸೈಡಿಗೆ ಮಾಡಿದ ನಂತರ 2 ಮೊಟ್ಟೆಯನ್ನು ನಾನು ಹೊಡೆದು ಹಾಕ್ತಾ ಇದ್ದೇನೆ. ಈಗ ಒಂಚೂರು ಮಿಕ್ಸ್ ಮಾಡುವ, ಜಾಸ್ತಿ ಬೇಡ. ಈಗ ನಾನು ಪೊಟ್ಯಾಟೊಗೆ ಮತ್ತು ಮೊಟ್ಟೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಮೆಣಸಿನ ಪೌಡರ್ ಕೂಡ ಹಾಕ್ತಾ ಇದ್ದೇನೆ. 2 ಕೂಡ ಹಾಕಬೇಕು. ಮತ್ತೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ ನಾನು. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ ಬಳಿಕ ಈಗ ಸ್ವಲ್ಪ ಹೊತ್ತು ಇದು ಎಗ್ಗನ್ನು ಮಿಕ್ಸ್ ಮಾಡುವ. ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಈಗ ನಾವು ಫ್ರೈ ಮಾಡಿದ ಮೊಟ್ಟೆಯನ್ನು ಮತ್ತೆ ಬಟಾಟೆಯನ್ನು, ಆಲೂಗಡ್ಡೆಯನ್ನು ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಇದನ್ನು 1 ನಿಮಿಷಗಳ ಕಾಲ ಮಿಕ್ಸ್ ಮಾಡುವ. ನಿಮಗೆ ಉಪ್ಪು ಮಿನಿ ಸಾಕಾಗದಿದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸೇರಿಸಬಹುದು. ನಾನೀಗ ಇದಕ್ಕೆ ಅರ್ಧ ಲಿಂಬೆ ರಸ ಕೂಡ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ರುಚಿ ಹೆಚ್ಚಾಗಿ ಕೊಡ್ತದೆ, ಅದರಿಂದ ಅರ್ಧ ಲಿಂಬೆ ರಸ ಕೂಡ ಸೇರಿಸ್ತಾ ಇದ್ದೇನೆ.
ಈಗ ನೋಡಿ ತಯಾರಾಗಿದೆ ನಮ್ಮ ಬಿಗ್ ಬಾಸ್ನಲ್ಲಿ ಫೇಮಸ್ ಆದ ಎಗ್ ಪೊಟ್ಯಾಟೊ ರೆಸಿಪಿ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಈ ವಿಡಿಯೋನು ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ.